ಆರ್ ವಿ ದೇಶಪಾಂಡೆ ಅವರ ಕನಸಿನ ಯೋಜನೆಯಾದ G+2 ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಿದ ಬಗ್ಗೆ ಹೋರಾಟ ಸಮಿತಿ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಇತ್ತೀಚೆಗೆ ದಾಂಡೇಲಿ ತಾಲೂಕಿನ ಮುಖ್ಯವಾದ ವಿಷಯಗಳ ಬಗ್ಗೆ ನಗರಸಭಾ ಪೌರಾಯುಕ್ತರಾದ ವಿವೇಕ್ ಬನೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಮತ್ತು ಶಾಸಕರಾದ ಆರ್ ವಿ ದೇಶಪಾಂಡೆಯವರಿಗೆ ಮನವಿ ಕಳುಹಿಸಿಕೊಡಲಾಗಿತ್ತು. ಮುಖ್ಯವಾಗಿ G+2 ಮನೆಗಳ ಸಂಪೂರ್ಣ ಕಾಮಗಾರಿಯನ್ನು ನಿಲ್ಲಿಸಿದ್ದನ್ನು ಪ್ರಾರಂಭಿಸುವ ಬಗ್ಗೆ ಗೃಹ ಮಂಡಳಿಯಿಂದ ಮನೆ ನಿವೇಶನ ನೀಡುವ ಕುರಿತು, ಹೊಸ ಬಸ್ಸುಗಳ ವಿವಿಧ ಮಾರ್ಗಗಳಲ್ಲಿ ಪ್ರಾರಂಭಿಸುವ ಕುರಿತು, ದಾಂಡೇಲಿಯಿಂದ ಬೆಂಗಳೂರು ಪ್ರಯಾಣಿಕರ ರೈಲು ಕುರಿತು, ನಗರದಲ್ಲಿ ಅವಿರತವಾಗಿ ನಡೆಯುತ್ತಿರುವ ಭೂಮಿ ಅತಿಕ್ರಮಣ ಕುರಿತು, ನಗರ ಯೋಜನಾ ಪ್ರಾಧಿಕಾರ ಕಚೇರಿ, ತಾಲೂಕಾ ಆಸ್ಪತ್ರೆ, ಶಿಕ್ಷಣ ಇಲಾಖೆ, BO ಕಚೇರಿಯನ್ನು ಅನೇಕ ತಾಲೂಕು ಮಟ್ಟದ ಕಚೇರಿಗಳನ್ನು ಪ್ರಾರಂಭಿಸುವ ಕುರಿತು ಹಾಗೂ ವಿವಿಧ ಬೇಡಿಕೆಗಳ ಬಗ್ಗೆ ಮನವಿ ಸಲ್ಲಿಸಲಾಗಿತ್ತು. ಬೇಡಿಕೆಗಳಲ್ಲಿ ಮುಖ್ಯವಾದ ಬೇಡಿಕೆಗೆ ಸ್ಪಂದಿಸಿದ ಆರ್ ವಿ ದೇಶಪಾಂಡೆಯವರು G+2 ಮನೆಗಳ ಯೋಜನೆಯು ಅವರ ಕನಸಿನ ಯೋಜನೆಯಾಗಿದ್ದು, ನಿಂತ ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಲು ಸೂಕ್ತ ಕ್ರಮದೊಂದಿಗೆ 84 ಮನೆ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ಉಳಿದ ಮನೆಗಳ ಕಾಮಗಾರಿಯನ್ನು ಹಂತ ಹಂತವಾಗಿ ಪ್ರಾರಂಭಿಸಲು ಸೂಕ್ತ ಆದೇಶ ನೀಡಿದ್ದಾರೆ. ಮೊದಲನೇ ಹಂತದಲ್ಲಿ 108 ಮನೆಗಳನ್ನು ನೀಡಲಾಗಿದೆ. ಗೃಹ ಮಂಡಳಿಯವರು ಹಾಗೂ ಇಲಾಖೆಯ ವಿವಿಧ ಅಧಿಕಾರಿಗಳ ಸಭೆ ನಡೆಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಲ್ಲದೆ ನಗರಸಭೆ ಪೌರಾಯುಕ್ತರಾದ ವಿವೇಕ್ ಬನೆ ಸಭೆಯಲ್ಲಿ ಭಾಗವಹಿಸಿದ್ದರು. ಅಲ್ಲದೆ ದಾಂಡೇಲಿ ನಗರಸಭೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಫಲಾನುಭವಿಗಳಿಗೆ ಮನೆಗಳಿಗೆ ಸಾಲ ನೀಡುವ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ದಾಂಡೇಲಿಯಿಂದ ಪಣಜಿ ಬಸ್ ಪ್ರಾರಂಭಿಸಲಾಗಿದೆ. ಅಲ್ಲದೆ ಮನೆ ನಿವೇಶನವನ್ನು ಗೃಹ ಮಂಡಳಿ ಹಸ್ತಾಂತರಿಸಬೇಕಿದೆ. ESI ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯ ಸಿಗುವಂತೆ ಮಾಡಬೇಕಿದೆ. ಇತ್ತೀಚೆಗೆ ಹೋರಾಟ ಸಮಿತಿಯು ಸಭೆ ಸೇರಿ G+2 ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಲು ಕ್ರಮವಹಿಸಿದ ದೇಶಪಾಂಡೆ ಅವರಿಗೆ ಅಭಿನಂದಿಸಿ ಮುಂದಿನ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಅಕ್ರಮ್ ಖಾನ್ ವಹಿಸಿದ್ದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಮಾತನಾಡಿ, ಈಗಾಗಲೇ ಈ ಎಲ್ಲ ವಿಷಯಗಳ ಬಗ್ಗೆ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರಿಗೂ ಮನವಿ ಸಲ್ಲಿಸಲಾಗಿತ್ತು. ಅವರು ಸಹ ಭರವಸೆ ನೀಡಿದ್ದಾರೆ. ಸಭೆಯಲ್ಲಿ ಶ್ಯಾಮ್ ಬೆಂಗಳೂರು ಮತ್ತು ಗೌಸ್ ಬೆಟಗೇರಿ ಮುಂತಾದವರು ಮಾತನಾಡಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಮುಂಜಿಬಾ ಚಬ್ಬಿ, ಶಜಾದಿ ಕಲ್ಸಾಪುರ್, ದತ್ತಾತ್ರೇಯ ಹೆಗಡೆ, ಧನಂಜಯ್ ಕಲ್ಗುಟ್ಕರ್, ಸಲೀಂ ಸೈಯದ್ ಇನ್ನು ಅನೇಕರು ಉಪಸ್ಥಿತರಿದ್ದರು. ಅದರಲ್ಲಿ ಹಂತ ಹಂತವಾಗಿ ಈಗಾಗಲೇ ಕೆಲಸ ಒಂದು ಪ್ರಾರಂಭ ಆಗುವ ಲಕ್ಷಣಗಳು ಇವತ್ತು ನಮ್ಗೆ ಕಾಣಿಸ್ತಾ ಇದೆ. ಮುಖ್ಯವಾಗಿ G+2 ಮನೆಗಳ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಂತಿತ್ತು. ಅದರಲ್ಲಿ 84 ಮನೆಗಳ ಕಾಮಗಾರಿ 2 ದಿವಸದಿಂದ ಪ್ರಾರಂಭದಲ್ಲಿದೆ. ಅದನ್ನು ಇನ್ನೂ ಸ್ವಲ್ಪ ಜೋರಾಗಿ ಆ ಕೆಲಸ ಮುಗಿಸಿ ಆ ಒಂದು ಫಲಾನುಭವಿಗಳಿಗೆ ಮನೆ ಸಿಗಬೇಕು ಮತ್ತು ಮುಂದಿನ ಮನೆಗಳ ಕೆಲಸ ಇವತ್ತು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಈ ಸಭೆ ಮೂಲಕ ನಮ್ಮ ಶಾಸಕರಾದ ದೇಶಪಾಂಡೆಯವರಿಗೆ ಅಭಿನಂದಿಸಿ ಮುಂದೆ ಈ ಕೆಲಸವನ್ನು ತ್ವರಿತಗತಿಯಲ್ಲಿ ಮುಗಿಸಬೇಕು ಅಂತೇಳಿ ನಾವು ಅವರಿಗೆ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತೇವೆ. ಅದೇ ರೀತಿ ಈ ಒಂದು ಮನೆ ನಿವೇಶನ ಏನು ಕೊಡಬೇಕಾಗಿತ್ತು, ಆ ಮನೆ ನಿವೇಶನದೇನು ಸರ್ವೆ ಮಾಡಬೇಕಿದೆ, ಆ ಸರ್ವೆ ಮಾಡಲಿಕ್ಕೂ ಸಹ ವಿಳಂಬ ನೀತಿ ಆಗ್ತಾಯಿದೆ. ಇದನ್ನು ಸಹ ನಾವು ಆದಷ್ಟು ಬೇಗನೆ ಸರ್ವೆ ಮಾಡಿ ಆ ಜಾಗವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಸಿಗಬೇಕು. ನಗರದಿಂದ ನಮಗೆ ಬೆಂಗಳೂರು, ಮಂಗಳೂರು, ಮುಂಬೈ ಮತ್ತು ಪಣಜಿ ಗೋವಾಗೆ ಬಸ್ಗೆ ಕೇಳಿದ್ವಿ. ಅದರಲ್ಲಿ ಈಗಾಗಲೇ ಪಣಜಿ ಬಸ್ ಮಾತ್ರ ಪ್ರಾರಂಭ ಆಗಿದೆ. ಉಳಿದ ಬೆಂಗಳೂರು ಮತ್ತು ಬೇರೆ ಬೇರೆ ಬಸ್ಸನ್ನು ಸಹ ಪ್ರಾರಂಭಿಸಲಿಕ್ಕೆ ಸೂಕ್ತ ಕ್ರಮ ವಹಿಸಬೇಕು. ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂಥೇಳಿ ಅನೇಕ ವರ್ಷದ ಬೇಡಿಕೆ ಇದೆ. ಆ ಬೇಡಿಕೆ ಸಹ ಕೂಡಲೇ ಈಡೇರಿಸಬೇಕು ಅಂತೇಳಿ ನಾವು ಈ ಸಭೆ ಮೂಲಕ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಸಂಬಂಧಪಟ್ಟ ಕಚೇರಿಗಳು ಇನ್ನುವರೆಗೆ ಕಾರ್ಯವನ್ನು ಮಾಡಲಿಲ್ಲ, ಅದನ್ನು ಸಹ ಮಾಡಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕ ಒತ್ತಾಯ ಮಾಡ್ತೇವೆ. ಈಗಾಗಲೇ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿಯೂ ಸಹ ನಾನು ಭಾಗವಹಿಸಿ ಅಲ್ಲಿಯೂ ಸಹ ಈ ಎಲ್ಲ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಅವರು ಸಹ ಈ ಎಲ್ಲ ವಿಷಯ ಬಗ್ಗೆ ಬೇಗನೆ ಕ್ರಮ ವಹಿಸುವ ಒಂದು ಭರವಸೆ ನೀಡಿದ್ದಾರೆ. ನಾವೊಂದು ಮೇಲೆ ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ. ನಾಳಿನ ದಿನ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗದೇ ಇದ್ದರೆ ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡುವ ಸಂದರ್ಭ ಒದಗಿಸಿಕೊಡಬಾರ್ದು ಅಂತೇಳಿ ನಾವು ನಮ್ಮ ಸಂಬಂಧಪಟ್ಟ ಶಾಸಕರಿಗೆ, ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ. ಅದೇ ರೀತಿ ನಮಗೇನು ಇವತ್ತು ಕಾರ್ಯಕ್ರಮಕ್ಕೆ ನಾವು ಈ ಹಿಂದೆ ನಮ್ಮ ಈ ಕ್ಷೇತ್ರದ MP ಕಾಗೇರಿ ಸಾಹೇಬ್ ಬಂದಾಗ ಅವರಿಗೂ ಸಹ ನಾವು ಮನವಿ ಕೊಟ್ಟಿದ್ವಿ. ನಮ್ಮ ಈ ಎಲ್ಲ ಬೇಡಿಕೆ
ಈಡೇರಿಸಲಿಕ್ಕೆ ಅವರು ಸಹ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಈಗಾಗಲೇ ನನಗೆ ತಿಳಿದ ಪ್ರಕಾರ ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟು ಸಹ ದೇಶಪಾಂಡೆ ಸಾಹೇಬರು ಕೊಟ್ಟರು. 84 ಮನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇನೆ ಅಂತೇಳಿ ಅವರಿಗೆ ನಾವು ನಮ್ಮ ಸಮಿತಿ ಪರವಾಗಿ ಅಭಿನಂದಿಸ್ತೇವೆ. ಮುಂದಿನ ಕೆಲಸ ಸಹ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಅವರು ಕ್ರಮ ವಹಿಸಬೇಕು ಅಂತೇಳಿ ಹೇಳಿ ನಾವು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.